ಇವತ್ತು ದೀಪಾವಳಿ ಹಬ್ಬಕ್ಕೆ ಸ್ವಲ್ಪ ಕೂಡ ಕಷ್ಟ ಇಲ್ಲದೇ ಈಸಿಯಾಗಿ ರಂಗೋಲಿ ಬಿಡಿಸೋದು ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಬನ್ನಿ ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಮೈ ಚಾನಲ್. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫಸ್ಟಿಗೆ ಏನು ಮಾಡ್ತಾ ಇರೋದು ಅಂತಂದರೆ ನೋಡಿ, ಇವಾಗ ದೀಪಾವಳಿ ಹಬ್ಬ ಅಂದರೆ ತುಪ್ಪದ ಬತ್ತಿ ಎಲ್ಲರಿಗೂ ಕೂಡ ಬೇಕೇ ಬೇಕು. ಎಷ್ಟು ಬತ್ತಿಗಳು ಮಾಡಿದ್ರೂ ಕೂಡ ಕಡಿಮೆನೇ ಬೀಳುತ್ತೆ. ಹಾಗಾದರೆ ಈಸಿಯಾಗಿ ಸಿಂಪಲಾಗಿ ತುಪ್ಪದ ಬತ್ತಿ ಮಾಡೋದು ತೋರಿಸ್ತಾ ಇರೋದು ನೋಡಿ. ಈ ರೀತಿ ಸ್ವಲ್ಪ ಕಾಟನ್ ತಗೊಂಡು ಈ ರೀತಿ ಸ್ವಲ್ಪ ಉದ್ದಕ್ಕೆ ತೆಳುವಾಗಿ ಮಾಡಿಕೊಂಡು ಮೇಲ್ಗಡೆ ನಾನು ಇವಾಗ ಈ ರೀತಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಸ್ವಲ್ಪ ಕುಂಕುಮ ನೀರಲ್ಲಿ ಸ್ವಲ್ಪ ಕಲಿಸ್ಕೊಂಡು ತೊಗೊಂಡಿರೋದು, ಅದು ಮೇಲ್ಗಡೆ ಈ ರೀತಿ ಚೆನ್ನಾಗಿ ಹೊಸದಿವಿ ಅಂದರೆ ಚೆನ್ನಾಗಿ ತುಪ್ಪದ ಬತ್ತಿ ರೆಡಿ ಆಗ್ತಾ ಇರೋದು. ಎಷ್ಟು ದೊಡ್ಡದು ಬೇಕು, ಎಷ್ಟು ಚಿಕ್ಕದು ಬೇಕು, ನಿಮ್ಮ ಸೈಜ್ ಪ್ರಕಾರ ನೀವು ಮಾಡ್ಕೋಬೋದು. ಆಮೇಲೆ ಈ ರೀತಿ ಸ್ವಲ್ಪ ನೋಡಿ ಕುಂಕುಮ ಮತ್ತು ನಾನು ಇದರಲ್ಲಿ ಸ್ವಲ್ಪ ನೀರು ಕಲಿಸ್ಕೊಂಡಿರೋದು ಅದ್ರ ಮೇಲೆ ಹಚ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದಂತ ನೋಡಿ. ಈ ರೀತಿ ಕುಂಕುಮ ಬತ್ತಿ, ಅರಿಶಿನ ಬತ್ತಿ ಎಲ್ಲ ಕೂಡ ಮಾಡ್ಕೋಬೋದು. ತುಂಬಾ ಸಿಂಪಲಾಗಿ ತೋರಿಸ್ತಾ ಇರೋದು ನೋಡಿ. ಈ ರೀತಿ ಸ್ವಲ್ಪ ತೆಳುವಾಗಿ ಬತ್ತಿ ತೊಗೋಬೇಕು. ಆಮೇಲೆ ಈ ರೀತಿ ಸ್ವಲ್ಪ ಉದ್ದಕ್ಕೆ ಮಾಡಿಕೊಂಡು ಅಗಲವಾಗಿ ಮಾಡಿರುವಂಥದ್ದು ಎರಡೂ ಕಡೆ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಈ ರೀತಿ ಉದ್ದಕ್ಕೆ ಮೇಲ್ಗಡೆ ತಂದ್ವಿ ಅಂದರೆ ತುಂಬಾ ಸಿಂಪಲ್ ಪದ್ಧತಿಯಲ್ಲಿ ತುಪ್ಪದ ಬತ್ತಿ ರೆಡಿ ಆಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಇದೇ ಥರವಾಗಿ ಬತ್ತಿಗಳು ಈಸಿಯಾಗಿ ಮತ್ತು ನಿಮಗೆ ಟೈಮ್ ಇರುವಾಗ ಆವಾಗ ಮಾಡಿಕೊಂಡು ತೊಗೊಂಡಿಟ್ಕೊಂಡ್ವಿ ಅಂದರೆ ಬೇಗನೆ ಬೆಳಗ್ಗೆ ಹೊತ್ತಿಗೆ ಹಚ್ಕೊಳ್ಳೋದಕ್ಕೆ ಆಗಲಿ ರಾತ್ರಿ ಹೊತ್ತಿಗೆ ಆಗಲಿ ತುಂಬಾ ಸಲೀಸಾಗುತ್ತೆ. ಹಾಗಿದ್ರೆ ತಡ ಮಾಡದೆ ಸ್ನೇಹಿತರೆ, ವೀಕ್ಷಕರೇ, ಈ ಥರ ನೀವು ಕೂಡ ಬತ್ತಿಗಳು ಮಾಡಿಟ್ಕೋಬೋದು. ಚಿಕ್ಕದ್ರಿಂದ ದೊಡ್ಡದವರೆಗೂ ಕೂಡ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು. ಹಾಗಿದ್ರೆ ನಿಮಗೂ ಕೂಡ ನಾನು ಮಾಡಿರೋಂಥ ಬತ್ತಿ ಈ ರೀತಿ ಮಾಡ್ಕೊಂಡಿರೋಂಥ ಕಾಟನ್ ಬತ್ತಿ ವಿಡಿಯೋ ಇಷ್ಟ ಆದರೆ ಟ್ರೈ ಮಾಡ್ಬೋದು. ಆ ರೀತಿ ಬರ್ತಾನೆ ಇಲ್ಲ ಅಂತಂದರೆ ಈ ರೀತಿ ಸ್ವಲ್ಪ ಕಾಟನ್ ಉದ್ದಕ್ಕೆ ಮಾಡಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ಒಂದು ಸಣ್ಣ ಕಾಟನ್ ರೋಲ್ ಮಾಡ್ಕೊಂಡು ಅದರಲ್ಲಿ ಇಟ್ಕೊಂಡ್ವಿ ಅಂದರೆ ಅದು ಒಂಥರ ಶೇಪ್ ಚೆನ್ನಾಗಿ ಬರುತ್ತೆ. ಆ ಥರ ಕೂಡ ನೀವು ಮಾಡ್ಕೋಬೋದು. ಕಾಣಿಸ್ತಾ ಇರ್ಬೋದು ನಿಮಗೂ ವಿಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಾ ಇರೋದು ಅಂತ. ಈ ಥರ ನಮ್ಮ ಮನೇಲಿ ನಾವು ತುಪ್ಪಕ್ಕೆ ಬತ್ತಿ ಇದೇ ಥರವಾಗಿ ಮಾಡ್ತೀವಿ. ನಿಮ್ಮ ಮನೇಲಿ ಕೂಡ ನೀವು ಇದೇ ಥರವಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೋಬೋದು. ಇವಾಗ ನೋಡಿ ನಾನು ಈ ರೀತಿ ಮತ್ತೆ ಉದ್ದಕ್ಕೆ ತೊಗೊಂಡಿರೋ ಕಾಟನ್ ರೀತಿ ಮಧ್ಯದಲ್ಲಿ ಒಂದು ಹೆಬ್ಬರಳು ರೀತಿ ಒತ್ತಾ ಹೋದ್ವಿ ಅಂದರೆ ಅದೇನಾಗುತ್ತೆ ಅಂದರೆ ಕೆಳಗಡೆ ರೌಂಡ್ ಬರುತ್ತೆ, ಮೇಲ್ಗಡೆ ಬಂದಿರೋದು ಈ ರೀತಿ ಚೂಪಾಗಿ ಮಾಡ್ಕೋಬೇಕು. ತುಂಬಾ ಸಿಂಪಲಾಗಿ ಮಾಡೋದು, ಏನು ಜಾಸ್ತಿ ಏನು ಹಾರ್ಡಿಲ್ಲ. ಮೇಲ್ಗಡೆ ರೀತಿ ಮಾಡಿಕೊಂಡು ಮೇಲೆ ನಾವು ಚೆನ್ನಾಗಿ ಈ ರೀತಿ ಕುಂಕುಮ ಹಚ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಂದರೆ ಅಷ್ಟಗಂಧ ಕೂಡ ನೀವು ಹಚ್ಕೋಬೋದು, ಅದರಿಂದ ಕೂಡ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ತುಪ್ಪದ ಬತ್ತಿ. ಈ ಥರ ನೋಡಿ ನಾನು ಬತ್ತಿಗಳು ಇದೇ ಥರವಾಗಿ ಎಲ್ಲ ಕೂಡ ಬತ್ತಿ ರೆಡಿ ಮಾಡ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ತೋರಿಸ್ತಾ ಇರೋದಂದರೆ ನೋಡಿ, ಈ ರೀತಿ ನಾವು ಕೊಬ್ಬರಿ ಎಣ್ಣೆ ಡಬ್ಬಿ ತಂದಿರ್ತೀವಿ. ಕೊಬ್ಬರಿ ಎಣ್ಣೆ ಡಬ್ಬಿ ತಂದಮೇಲೆ ಖಾಲಿ ಆದಮೇಲೆ ಬಿಸಾಕ್ಬಿಡ್ತೀವಿ. ಆ ಥರ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ತುಂಬಾ ಸಿಂಪಲ್ಲಾಗಿ ಕೊಬ್ಬರಿ ಎಣ್ಣೆ ಡಬ್ಬಿ ಬಿಸಾಕೋ ಬದಲಾಗಿ ಯೂಸ್ಫುಲ್ಲಾಗಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನೋಡಿ. ಈ ರೀತಿ ನಾನು ರಂಗೋಲಿ ತೊಗೊಂಡಿದ್ದೀನಿ. ರಂಗೋಲಿ ನಾನು ಕೊಬ್ಬರಿ ಎಣ್ಣೆ ಡಬ್ಬಿ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ಸ್ವಲ್ಪ ಒಣಗಿಸ್ಕೊಂಡು ತೊಗೊಂಡಿರೋದು. ಅದರಲ್ಲಿ ನಾನು ಇವಾಗ ಚೆನ್ನಾಗಿ ನೋಡ್ತಾ ಇರ್ಬೋದು ರಂಗೋಲಿ ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಡಬ್ಬಿ ಪೂರ್ತಿ ತುಂಬೋವರೆಗೂ ನಾನು ರಂಗೋಲಿ ಡಬ್ಬಿ ಫಿಲಪ್ ಮಾಡ್ಕೊಳ್ತೀನಿ. ಇದೇ ಥರವಾಗಿ ನೀವು ಚಿಕ್ಕದಿರಲಿ ದೊಡ್ಡದಿರಲಿ ಯಾವುದೇ ರಂಗೋಲಿ ಡಬ್ಬಿ ನೋಡಿ ಈ ರೀತಿ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ ಈ ಥರ ಮಾಡಿಕೊಂಡು. ಇವಾಗ ಮುಚ್ಚಳ ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕೈಯಲ್ಲಿ ಪ್ಯಾಕ್ ಮಾಡ್ಕೊಳ್ಳಿ. ಈ ರೀತಿ ಮೇಲ್ಗಡೆ ಹೋಲ್ ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರಲ್ವ ಸ್ನೇಹಿತರೆ. ನಾವು ಕೊಬ್ಬರಿ ಎಣ್ಣೆಗೆ ಮಾತ್ರ ಯೂಸ್ ಮಾಡೋದನ್ನೆಲ್ಲ ಚೆನ್ನಾಗಿ ರಂಗೋಲಿ ಬಿಡಿಸೋದಕ್ಕೂ ಕೂಡ ನೀವು ಈ ರೀತಿ ಕೊಬ್ಬರಿ ಎಣ್ಣೆ ಬಾಟಲ್ ಯೂಸ್ ಮಾಡ್ಕೋಬೋದು. ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ರಂಗೋಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವಾಗ ರಂಗೋಲಿ ಯಾವ ರೀತಿ ಬಿಡಿಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಹೋಲ್ ಚೆನ್ನಾಗಿರುತ್ತಲ್ವ, ಇದು ಹೋಲ್ ಒಂಥರ ಒಂದು ರೌಂಡಾಗಿ ಹೋಲ್ ಇರುತ್ತಲ್ವ, ಅದ್ರಗೋಸ್ಕರ ರಂಗೋಲಿ ಒಂದೇ ಡಿಸೈನ್ ನೋಡಿ ಎಷ್ಟು ಸೂಪರಾಗಿ ಬರುತ್ತೆ ಅಂತ. ನೀವು ಈ ಥರ ಡಾಟ್ ಇಟ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ರಂಗೋಲಿ ಬಿಡಿಸ್ಕೋಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬರುತ್ತೆ ಅಂತ. ನೀವು ಒತ್ತುವಾಗ ಮಾತ್ರ ನೋಡಿ ಚೆನ್ನಾಗಿ ನಾವು ಪ್ರೆಸ್ ಮಾಡ್ತೀವಲ್ಲ, ಪ್ರೆಸ್ ಮಾಡೋದ್ರಲ್ಲಿ ಮಾತ್ರ ನಮ್ಮ ರಂಗೋಲಿ ಬಿಡಿಸೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡ್ತೀವಿ. ಎಷ್ಟು ಸಣ್ಣ ಸೈಜ್ ಬರುತ್ತೆ ರಂಗೋಲಿ, ದಪ್ಪ ಸೈಜ್ ಬರುತ್ತೆ, ಅದರಲ್ಲಿ ಮಾತ್ರ ನಮ್ಮ ಕೈ ಇರುತ್ತೆ ನೋಡಿ. ನಾವು ಚೆನ್ನಾಗಿ ರಂಗೋಲಿ ಪ್ರೆಸ್ ಮಾಡ್ತಾ ಹೋಗ್ತೀವಲ್ಲ, ಆವಾಗ ರಂಗೋಲಿ ದಪ್ಪ ಸೈಜ್ ಸಣ್ಣ ಸೈಜ್ ಅದೆಲ್ಲ ಬೀಳ್ತಾ ಹೋಗುತ್ತೆ. ನೀವು ಜಾಸ್ತಿ ಪ್ರೆಸ್ ಮಾಡಿದೀವಿ ಅಂದರೆ ಸ್ವಲ್ಪ ದಪ್ಪ ಲೈನ್ ಬೀಳುತ್ತೆ. ನೀವು ಸ್ವಲ್ಪ ಸ್ಲೋ ಪ್ರೆಸ್ ಮಾಡಿದೀವಿ ಅಂದರೆ ಸ್ವಲ್ಪ ಸಣ್ಣ ಗೆರೆ ಬೀಳುತ್ತೆ ನೋಡಿ. ಈ ಥರ ನೋಡಿ ಸ್ನೇಹಿತರೆ, ಏನಿಲ್ಲ, ಒಂದು ಸರ್ತಿ 2 ಸರ್ತಿ ಸ್ವಲ್ಪ ಟ್ರೈ ಮಾಡ್ಬೋದು. ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ನೋಡಿದ್ರೆ ಯಾರಾದರೂ ಕೇಳಿದ್ರೆ ಎಷ್ಟು ಚೆನ್ನಾಗಿ ಬಿಡಿಸಿದ್ರೆ ಅಂತ ಅಂತಾರೆ. ಅಷ್ಟು ಸೂಪರಾಗಿ ರಂಗೋಲಿ ಬಿಡಿಸ್ಕೋಬೋದು ಸ್ನೇಹಿತರೆ. ಈ ಥರ ನೋಡಿ ಈಸಿಯಾಗಿ ರಂಗೋಲಿ ಬಿಡಿಸುವಂಥ ಟೆಕ್ನಿಕ್ ತೋರಿಸಿದ್ದೀನಿ. ಟ್ರೈ ಮಾಡಿದೆ ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. 1 ಸರ್ತಿ 2 ಸರ್ತಿ ಮನೇಲಿ ಟ್ರೈ ಮಾಡಿ ಆಮೇಲೆ ರಂಗೋಲಿ ಕಲರ್ಫುಲ್ಲಾಗಿ ರಂಗೋಲಿ ಬಿಡಿಸುವಾಗ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ.
ಇವಾಗ ನೋಡ್ತಾ ಇರ್ಬೋದು ನಾನು ಪಣತಿ ಕೂಡ ಬಿಡಿಸಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಏನಿಲ್ಲ ಕೈಯಲ್ಲಿ ಒತ್ತೋದ್ರಲ್ಲಿ ಇರುತ್ತೆ ಸ್ನೇಹಿತರೆ. ಡಾಟ್ ಕೊಡುವಾಗ ಕೂಡ ಸಣ್ಣ ಡಾಟ್ ದೊಡ್ಡ ದೊಡ್ಡ ಏನು ಕೊಡುತ್ತಲ್ವ, ಆವಾಗ ಕೊಡುವಾಗ ಕೈಯಲ್ಲಿ ಪ್ರೆಸ್ ಮಾಡ್ತೀವಲ್ಲ ಅದರಲ್ಲಿ ಮಾತ್ರ ಸ್ವಲ್ಪ ನೀವು ಕೇರ್ ತಗೊಂಡು ಡಾಟ್ ಕೊಡ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇರೋದು, ಸೂಪರಾಗಿ ಕಡಿಮೆ ರಂಗೋಲಿಯಲ್ಲಿ ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸ್ಕೋಬೋದು. ಹಾಗಿದ್ರೆ ತಡ ಮಾಡದೆ ಸ್ನೇಹಿತರೆ ನೀವು ಕೂಡ ಈ ರೀತಿ ರಂಗೋಲಿ ಬಿಡಿಸ್ಕೋಬೋದು. ನೀವು ಕೂಡ ಈ ರೀತಿ ರಂಗೋಲಿ ಬಿಡಿಸೋದಕ್ಕೆ ತುಂಬಾ ಯೂಸ್ಫುಲ್ ಆಗೋ ರೀತಿ ಈ ಡಬ್ಬಿಗಳು ಯೂಸ್ ಮಾಡ್ಕೋಬೋದು. ಹಾಗಾದರೆ ನೀವು ಕೂಡ ಸಿಂಪಲ್ಲಾಗಿ ರಂಗೋಲಿ ಬಿಡಿಸೋದಕ್ಕೆ ಈ ಕೊಬ್ಬರಿ ಡಬ್ಬಿ ಯೂಸ್ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಬಿಸಾಕೋ ಬದಲಾಗಿ ಈ ಥರ ರಂಗೋಲಿಗಳು ಬಿಡಿಸ್ಕೊಂಡು ನೋಡಿ, ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇರೋದು. ಹಾಗಿದ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾನು ರಂಗೋಲಿ ಬಿಡಿಸಿರೋದು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೂ ನನಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮುಂದೆ ಬರುವಂಥ ವಿಡಿಯೋಗಳು ಕೂಡ ನೋಡಿ ವೀಕ್ಷಕರೇ. ಇವಾಗ ನಾನು ಇದು ಕೊಬ್ಬರಿ ಡಬ್ಬಿಯಲ್ಲಿ ರಂಗೋಲಿ ಬಿಡಿಸ್ಕೊಂಡು ತೊಗೊಂಡಿದ್ದೀನಿ. ಇಷ್ಟು ಕೂಡ ಈ ಥರ ಕೂಡ ನಾವು ರಂಗೋಲಿ ಬಿಡಿಸ್ಕೊಂಡಾಯಿತು. ಇವಾಗ ನೆಕ್ಸ್ಟ್ ನಾನು ಏನೇನಪ್ಪ ಅಂದರೆ ನಾವು ಈ ರಂಗೋಲಿ ತೊಗೊಂಡಿದ್ದೀನಿ. ಈ ರಂಗೋಲಿ ತೊಗೊಂಡು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಒಬ್ರೊಬ್ರಿಗೆ ಜಾಸ್ತಿನೇ ಕೈಯಲ್ಲಿ ಬಿಡಿಸುವಂಥದ್ದು ಈ ರೀತಿ ಈ ಕೈಯಲ್ಲಿ ಬಿಡಿಸ್ಬೇಕಂತ ಜಾಸ್ತಿನೇ ರೂಢಿ ಇರುತ್ತೆ. ಕೈಯಲ್ಲಿ ಬಿಡಿಸೋದಕ್ಕೆ ಹೋದರೆ ಅವರಿಗೆ ಈ ರೀತಿ ಡಾಟ್ ಬರ್ತಾನೆ ಇಲ್ಲ, ಯಾವ ರೀತಿ ಡಾಟ್ ಬಿಡಿಸ್ಕೋಬೇಕಂತ ಯೋಚನೆ ಮಾಡ್ತಿರ್ತಾರಲ್ಲ. ಈ ಥರ ನಿಮಗೆ ಡಾಟ್ ಬರ್ದಿರೋರು ನೋಡ್ತಾ ಇರ್ಬೋದು. ಮನೆಯಲ್ಲಿ ಟೂತ್ಪಿಕ್ ಇರುತ್ತಲ್ವ, ನೀವು ಯೂಸ್ ಮಾಡಿರೋಂಥ ಕೋಲ್ಗೇಟ್ ಟೂತ್ಪೇಸ್ಟ್ಗೂ ಅದು ತೊಗೊಂಡು ಯಾವ ರೀತಿ ನಾವು ಡಾಟ್ ತೊಗೋಬೋದು ಅಂತ ತೋರಿಸ್ತಾ ಇರೋದು. ಅದರಿಂದ ಕೂಡ ಡಾಟ್ ಚೆನ್ನಾಗಿ ಬರುತ್ತೆ, ಒಂದೇ ಥರವಾಗಿ ಡಾಟ್ ಬರುತ್ತೆ. ಸ್ವಲ್ಪ ಕೂಡ ನೋಡಿ ಡಾಟ್ ದೊಡ್ಡದು ಸಣ್ಣದು ಏನೂ ಕೂಡ ಆಗೋಲ್ಲ. ಈ ರೀತಿ ಮುಚ್ಚಳ ತಗೊಂಡು ಹಿಂದೆಗಡೆ ಭಾಗ ಇರುತ್ತಲ್ವ, ಹಿಂದೆಗಡೆ ಭಾಗದಲ್ಲಿ ಈ ರೀತಿ ರಂಗೋಲಿ ತೊಗೊಂಡು ಇವಾಗ ನೋಡ್ತಾ ಇರ್ಬೋದು ಪ್ಲೇನ್ ಮಾಡಿಕೊಂಡು ಈ ಒಂದೊಂದೇ ಡಾಟ್ ಹಾಕೊಳ್ತಾ ಹೋದ್ವಿ ಅಂದರೆ ತುಂಬಾ ಈಸಿಯಾಗಿ ಡಾಟ್ಗಳು ಬರ್ತವೆ ನೋಡಿ. ಅದು ಕೂಡ ಒಂದೇ ಶೇಪಲ್ಲಿ ಡಾಟ್ಗಳು ಬರ್ತಾ ಇರ್ತವೆ ನೋಡಿ. ಈ ಥರ ನೀವು ಕೂಡ ಡಾಟ್ಗಳು ಹಾಕೋಬೋದು ಈಸಿಯಾಗಿ. ಕೈಯಲ್ಲಿ ಡಾಟ್ ಬರದೇ ಇರೋರಿಗೆ ಸಿಂಪಲಾಗಿ ಟೂತ್ಪಿಕ್ ಮನೆಯಲ್ಲಿ ಇದ್ದಾಗ ಅದರಲ್ಲಿ ಮುಚ್ಚಳ ತೊಗೊಂಡು ಈ ರೀತಿ ಡಾಟ್ ಹಾಕ್ಕೊಳ್ತಾ ಹೋಗಿ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕ್ಕ ಸೈಜು ದೊಡ್ಡ ಸೈಜು ಎಲ್ಲ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಹಾಗಾದರೆ ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಡಾಟ್ಗಳು ಬಿಡಿಸ್ಕೊಳ್ಳೋದಕ್ಕೆ ಈಸಿ ಆಗುವಂಥ ಟೂತ್ಪಿಕ್ ಮನೆಯಲ್ಲಿದ್ದರೆ ವೇಸ್ಟಾಗಿ ಬಿಸಾಕಬೇಡಿ. ಬಿಸಾಕೋ ಬದಲಾಗಿ ಈ ರೀತಿ ಟೂತ್ಪಿಕ್ನಿಂದ ಡಾಟ್ಗಳು ಬಿಡಿಸ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಡಾಟ್ ಬಿಡಿಸಿದಾಗ ಮತ್ತೆ ಮಧ್ಯದಲ್ಲಿ ಈ ರೀತಿ ರೌಂಡ್ ಮಾಡ್ತಾ ಹೋದರೆ ಅದರ ಮತ್ತೆ ಕಲರ್ ಬೇರೆ ಕಲರ್ ಕೂಡ ತುಂಬ್ಕೋಬೋದು. ಅದು ಥರ ಕೂಡ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂದು ಡಿಫ್ರೆಂಟಾಗಿ ಕಾಣಿಸುತ್ತೆ ರಂಗೋಲಿ. ನಿಮಗೆ ದೊಡ್ಡ ಸೈಜ್ ಡಾಟ್ ಬೇಕಂದರೆ ಅದರಲ್ಲಿ ಈ ರೀತಿ ಎರಡು ಮುಚ್ಚಳ ಹಾಕ್ಕೊಂಡು ಬಂದರೆ ದೊಡ್ಡ ಸೈಜ್ ಡಾಟ್ ಆಗುತ್ತೆ. ನಿಮಗೆ ಸಣ್ಣ ಸೈಜ್ ಬೇಕಂದರೆ ಸ್ವಲ್ಪ ಸಣ್ಣ ಈ ರೀತಿ ಫಿಲಪ್ ಮಾಡಿಕೊಂಡು ಕೂಡ ಹಾಕೋಬೋದು. ಇವಾಗ ನೋಡಿ ನಾವು ಡಾಟ್ ಹಾಕೋವಾಗ ಏನಂದರೆ ರೌಂಡಾಗಿ ಹಾಕ್ಕೊಳ್ತೀವಿ. ಯಾವ ಥರ ಬೇಕೋ ಆ ಥರ ನೀವು ಡಾಟ್ ಹಾಕ್ಕೋಬೋದು. ನಾನು ಇವತ್ತು ತೋರಿಸ್ತಾ ಇರೋದು ನೋಡಿ, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಡಾಟ್ ಹಾಕ್ಕೋಬೋದು. ಸ್ವಲ್ಪ ಕೂಡ ರಂಗೋಲಿ ಸ್ವಲ್ಪ ವೇಸ್ಟ್ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಶೇಪ್ ಕೂಡ ಸೂಪರಾಗಿ ಬರುತ್ತೆ. ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು. ಹಿಂದುಗಡೆ ಭಾಗ ಕೈಯಲ್ಲಿ ಹಿಡಿಯೋದಕ್ಕೂ ಕೂಡ ಸಿಗುತ್ತೆ. ಈ ರೀತಿ ಡಾಟ್ ಬಿಡಿಸೋವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಾಟ್ ಹಾಕ್ಕೊಳ್ಳೋದಕ್ಕೆ. ಹಾಗಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದು. ದೀಪಾವಳಿ ಹಬ್ಬಕ್ಕಾಗಿ ಈ ರೀತಿ ರಂಗೋಲಿ ಬಿಡಿಸೋದಕ್ಕೆ ಈಸಿ ಆಗುವಂಥ ಟ್ರಿಕ್ ತೋರಿಸ್ತಿದ್ದೀನಿ. ಟ್ರೈ ಮಾಡಿದವರು, ಇಷ್ಟ ಆದವರು, ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದವರು ಪ್ಲೀಸ್ ನಮ್ಮ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.